ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸದೊಳಗೆ SSLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಆ ಎಕ್ಸಾಮ್ಗಳಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ. ಅದು ಈ ಇಫ್ ಕ್ಲಾಸ್ ಮೇಲೆ ಇರ್ತದೆ. ಎಸ್ ವಿದ್ಯಾರ್ಥಿಗಳೇ, ಈ ಇಫ್ ಕ್ಲಾಸ್ ಮೇಲೆ ನಿಮ್ಮ ಎಕ್ಸಾಮ್ದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ 100% ಇರ್ತದೆ. ಹಾಗಾದರೆ ನಾವು ಇವತ್ತು ಈ ಇಫ್ ಕ್ಲಾಸ್ ಅಂದರೆ ಏನು, ಇಫ್ ಕ್ಲಾಸ್ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನು ನೋಡೋಣ. ಓಕೆ, ಅಲ್ಲಿ ಸ್ಟಾರ್ಟ್ ನಾವು. ಹಾಗಾದರೆ ಇಫ್ ಕ್ಲಾಸ್ ಅಂದರೆ ಏನು ನಾವು ಮಾತಾಡ್ತಿರ್ತೀವಿ ನೋಡ್ರಿ. ಹಾಗಾಗಿದ್ರೆ ಹೀಗಾಗ್ತಿತ್ತು, ಒಂದು ವೇಳೆ ನಾನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನನಗೆ ಜಾಬ್ ಸಿಗ್ತಿತ್ತು, ಅಭ್ಯಾಸ ಮಾಡಲಿಲ್ಲ ಜಾಬ್ ಸಿಗಲಿಲ್ಲ. ಎಸ್, ಈ ರೀತಿ ನಾವು ಮಾತಾಡ್ತೀವಲ್ಲ, ಇದೇ ಇಫ್ ಕ್ಲಾಸ್. ಒಂದು ವೇಳೆ ಹೀಗಾದರೆ ಹಾಗಾಗುವುದು, ಜಲ್ದಿ ಹೋಗಿದ್ರ ಬಸ್ ಸಿಗ್ತಿತ್ತು, ನೀನು ಲೇಟ್ ಮಾಡಿ ಹೋದಿ ಬಸ್ ಸಿಗಲಿಲ್ಲ. ಎಸ್, ಈ ಥರದ ವಾಕ್ಯಗಳನ್ನ ನಾವು ಮಾತಾಡ್ತೀವಲ್ಲ. ಎಸ್, ಇದನ್ನೇ ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ. ಮಕ್ಕಳೇ, ಈ ಇಫ್ ಕ್ಲಾಸನ್ನು ನಾವು ಕಂಡೀಷನಲ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಒಂದು ಕಂಡೀಷನ್ ಇರ್ತದ. ಏನಿರ್ತದ? ಒಂದು ಕಂಡೀಷನ್ ಇರ್ತದ. ಅಂದರೆ ಒಂದು ವೇಳೆ ಹೀಗಾದರೆ ಹಾಗಾಗುವುದು. ಇಫ್ ಐ ಸ್ಟಡಿ ವೆಲ್ ಐ ವಿಲ್ ಪಾಸ್ ದ ಎಕ್ಸಾಮ್. ಇಫ್ ಐ ಸ್ಟಡಿ ವೆಲ್, ನಾನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಾನು ಪರೀಕ್ಷೆಯನ್ನು ಪಾಸ್ ಮಾಡುವೆನು. ಎಸ್, ಈ ಥರದ ವಾಕ್ಯಗಳನ್ನು ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ನಾವು ಇವತ್ತು ಇಫ್ ಕ್ಲಾಸನ್ನು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ಇಫ್ ಕ್ಲಾಸ್. See here, if clause ಇವುಗಳನ್ನು ನಾವು ಕಂಡೀಷನಲ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ನೊಂದು ಕಂಡೀಷನ್ ಇರ್ತದ, ಕಂಡೀಷನ್ ಮೇಲೆ ಒಂದು ವಾಕ್ಯ ಡೆವಲಪ್ ಆಗ್ತಾ ಇರ್ತದೆ. ಒಂದು ವಾಕ್ಯಗಳನ್ನು ಬರೀತೀವಿ ನೋಡ್ರಿ. ಸ್ಟಡಿ ವೆಲ್, ಯು ವಿಲ್ ಪಾಸ್ ದ ಎಕ್ಸಾಮ್. ಯು ವಿಲ್ ಪಾಸ್ ದ ಎಕ್ಸಾಮ್. ನೋಡ್ರಿ, ಈ ಎರಡು ಸೆಂಟೆನ್ಸ್ ಕಾಣಿಸ್ತಾ ಇದ್ದಾವೆ ನಮಗೆ. ಒಂದು, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್ ದ ಎಕ್ಸಾಮ್. ಇದೊಂದು ಸೆಂಟೆನ್ಸ್ ಇದೆ, ಇದೊಂದು ಸೆಂಟೆನ್ಸ್ ಇದೆ. ಕ್ಲಾಸ್ ಅಂತ ಕರಿತೀವಿ. ಕ್ಲಾಸ್. ಕ್ಲಾಸ್ ಮೀನ್ಸ್ ದಿಸ್ ಇಸ್ ದ ಶಾರ್ಟ್ ಸೆಂಟೆನ್ಸ್. ಓಕೆ, ಕ್ಲಾಸಸ್. ಹಿಯರ್ ನೋಡ್ರಿ, ಇಲ್ಲಿ ಎರಡು ಕ್ಲಾಸ್ ಇದಾವೆ ನೋಡಿ. ಇದು ಇಫ್ ಕ್ಲಾಸ್. ಮೊದಲನೇದು ಇದನ್ನು ಇಫ್ ಇದೆಯಲ್ಲ, ಇಫ್ ಇರುವ ವಾಕ್ಯವನ್ನು ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ. ಇನ್ನೊಂದು ಸೆಂಟೆನ್ಸ್ ಇದೆ, ಇದು ಮೇನ್ ಕ್ಲಾಸ್ ಅಂತ ಕರಿತೀವಿ. ಮೇನ್ ಕ್ಲಾಸ್. ಈ ವಾಕ್ಯಗಳ ಎರಡು ವಾಕ್ಯಗಳು ಇರ್ತಾವ. ಒಂದು ಇಫ್ ಕ್ಲಾಸ್ ಆಗಿರ್ತದೆ, ಇನ್ನೊಂದು ಮೇನ್ ಕ್ಲಾಸ್ ಆಗಿರ್ತದ. ಇಷ್ಟು ನಾವು ತಿಳ್ಕೊಂಡು. ಓಕೆ, ನಿಮ್ಮ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ರೆ ಜಸ್ಟ್ ನೋಡ್ರಿ, ಇಷ್ಟೇ ಇರ್ತದ. ಇಫ್ ಯು ಸ್ಟಡಿ ವೆಲ್ ಯು ಡ್ಯಾಶ್ ಪಾಸ್ ದ ಎಕ್ಸಾಮ್. ಈ ಬಿಟ್ಟ ಸ್ಥಳವನ್ನು ನೀವು ತುಂಬಬೇಕು ಇಲ್ಲಿ. ಹಾಗಾದ್ರೆ ಇಲ್ಲಿ ಬಂದಿದೆ ವಿಲ್ ಬಂದಿದೆ, ಬರೀ ಎಲ್ಲ ಕಡೆ ವಿಲ್ಲೇ ಬರ್ತದ? ಇಲ್ಲ, ಬೇರೆ ಬೇರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತಾವ. ಅದು ಡಿಪೆಂಡ್ ಆನ್ ದ ಇಫ್ ಕ್ಲಾಸ್. ಈ ಇಫ್ ಕ್ಲಾಸ್ ಯಾವ ಟೆನ್ಸ್ ಇದೆ ಅದರ ಆಧಾರದ ಮೇಲೆ ಈ ಮೇನ್ ಕ್ಲಾಸ್ ಬದಲಾಗ್ತಾ ಹೋಗ್ತದೆ. ಓಕೆ, ಅರ್ಥ ಆಗ್ತದೆಯಾ? ಈಗ ಈ ಇಫ್ ಕ್ಲಾಸ್ನಲ್ಲಿ ವಿವಿಧ ರೀತಿಯ ಇಫ್ ಕ್ಲಾಸ್ಗಳು ಬರ್ತಾವ ಅಥವಾ ಕಂಡೀಷನಲ್ ಸೆಂಟೆನ್ಸಸ್ ಬರ್ತಾವ. ಈ ಕಂಡೀಷನಲ್ ಸೆಂಟೆನ್ಸ್ನಲ್ಲಿ ನಾವು ಸಾಮಾನ್ಯವಾಗಿ 4 ರೀತಿಯ ಕಂಡೀಷನಲ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಮೊದಲನೇದಾಗಿ ಫಸ್ಟ್ ಕಂಡೀಷನ್. ಫಸ್ಟ್ ಕಂಡೀಷನಲ್
sentences. Second conditional sentences. Okay, ಹಾಗೆ ಮೂರನೇದು third conditional sentences. ಓಕೆ, ಈ ಮೂರು ನಂತರ ಇನ್ನೊಂದು ಆಕ್ಚುಲಿ ಅದನ್ನ ಫಸ್ಟೇ ಬರೀಬೇಕಾಗಿತ್ತು, ಕೊನೆಗೆ ನಾನು ತಗೊಳ್ತಾ ಇದ್ದೀನಿ ಅದನ್ನ. ಜೀರೋ ಕಂಡೀಷನಲ್ ಸೆಂಟೆನ್ಸಸ್. ಜೀರೋ ಕಂಡೀಷನ್ ಅಂದ್ರೆ ಕಂಡೀಷನ್ ಇರೋದಿಲ್ಲ ಅಲ್ಲಿ. ಜೀರೋ ಕಂಡೀಷನಲ್ ಸೆಂಟೆನ್ಸಸ್. ಓಕೆ, ನಾವು ಅಭ್ಯಾಸ ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ 4 ರೀತಿಯ ಕಂಡೀಷನಲ್ ಸೆಂಟೆನ್ಸ್ಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅವು ಯಾವಪ್ಪ ಅಂತಂದ್ರೆ ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್, ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್, ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಅಂಡ್ ಜೀರೋ ಕಂಡೀಷನಲ್ ಸೆಂಟೆನ್ಸಸ್. ಈ 4 ವಿಧದ ಕಂಡೀಷನಲ್ ಸೆಂಟೆನ್ಸಸ್ ಬರ್ತಾವ. ಅವುಗಳನ್ನು ಒನ್ ಬೈ ಒನ್ ನಾವು ಏನು ಮಾಡೋಣ ಇವಾಗ ತಿಳಿದುಕೊಳ್ತಾ ಹೋಗೋಣ. ಓಕೆ, ರೈಟ್ ಔಟ್ ದಿಸ್. ಈಗ ಫಸ್ಟ್ ಕಂಡೀಷನಲ್ ಸೆಂಟೆನ್ಸಸ್ ಯಾವ ರೀತಿ ಇರ್ತಾವ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸಿ ದ ಎಕ್ಸಾಂಪಲ್ ಹಿಯರ್. If you run fast, you will get the bus. ಓಕೆ, ನೋಡ್ರಿ ಇಲ್ಲಿ ಎರಡು ಕ್ಲಾಸ್ ಅದಾವ. ಇದು ಯಾವ್ದಿದು? ದಿಸ್ ಈಸ್ ಇಫ್ ಕ್ಲಾಸ್, ದಿಸ್ ಈಸ್ ಮೇನ್ ಕ್ಲಾಸ್. ಎರಡು ಕ್ಲಾಸ್ ಬಂದಿದ್ದಾವ. ವಾಕ್ಯ ನೋಡ್ರಿ ಸರಿಯಾಗಿ. ಇಫ್ ಕ್ಲಾಸ್ ಅನ್ನು ಮೊದಲು ನೋಡೋಣ. ಇಫ್ ಕ್ಲಾಸ್ ಅಲ್ಲಿ ವರ್ಬ್ ನೋಡ್ರಿ ಏನಿದೆ? V1 ಇದೆ. ಎಸ್, ಇಫ್ ಕ್ಲಾಸ್ ಅಲ್ಲಿ ವರ್ಬ್ ಯಾವ ರೂಪದಲ್ಲಿದೆ? V1 ರೂಪದಲ್ಲಿದೆ, ಅಥವಾ ಪ್ರೆಸೆಂಟ್ ಟೆನ್ಸ್ ರೂಪದಲ್ಲಿದೆ. ಅಥವಾ ಈ ವಾಕ್ಯವನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ, ಯು ರನ್ ಫಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇದೆ. ಯಾವ ಟೆನ್ಸ್ ಇದೆ? ಸಿಂಪಲ್ ಪ್ರೆಸೆಂಟ್. ಇಫ್ ಕ್ಲಾಸ್ ಸಿಂಪಲ್ ಪ್ರೆಸೆಂಟ್ ಆಗಿದ್ರೆ ಅಥವಾ V1 ಬಳಕೆ ಆಗಿದ್ರೆ, ನೇರ ಒಂದು ನೋಡ್ಕೊಂಡ್ಬಿಡ್ರಿ ವರ್ಬ್, ಅಥವಾ V1 ಬಳಕೆ ಆಗಿದ್ರ ಮೇನ್ ಕ್ಲಾಸ್ ಏನಾಗಿದೆ ನೋಡ್ರಿ? ಯು ವಿಲ್ ಗೆಟ್ ದ ಜಾಬ್. ವಾಟ್ ಇಟ್ ಇಸ್? ವಿಲ್ V1, ವಿಲ್ ಪ್ಲಸ್ V1. ಅಥವಾ ಪ್ರೆಸೆಂಟ್ ಟೆನ್ಸ್ ಇಫ್ ಕ್ಲಾಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಆಗಿದ್ರೆ ಮೇನ್ ಕ್ಲಾಸು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗ್ತದ. ಓಕೆ, ನಿಮ್ಗೆ ಟೆನ್ಸ್ ಕನ್ಫ್ಯೂಷನ್ ಆಗ್ತಾ ಇದ್ರೆ ಬೇಡಪ್ಪ ಅಂತಂದ್ರೆ ಜಸ್ಟ್ ಯು ಒಂದು ಟ್ರಿಕ್ ಅನ್ನ ನೆನ್ಪಿಟ್ಕೊಡ್ರಿ. ಯಾವುದು? ಇಲ್ಲಿ V1 ಬಳಕೆ ಆಗಿದ್ರೆ ಇಲ್ಲಿ ವಿಲ್ ಪ್ಲಸ್ V1 ಆಗಿರ್ತದ. ವಿಲ್ ಪ್ಲಸ್ V1 ಆಗಿರ್ತದ ಮೇನ್ ಕ್ಲಾಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಫಸ್ಟ್ ಕಂಡೀಷನ್. ಅರ್ಥ ಆಗ್ತದೆಯಲ್ಲ? ನೋಡ್ರಿ, ಇಫ್ ಕ್ಲಾಸ್ ಅಲ್ಲಿ V1 ಬಂದಿದ್ರೆ ಮೇನ್ ಕ್ಲಾಸ್ ವಿಲ್ ಪ್ಲಸ್ V1 ಆಗಿರ್ತದ. ಇನ್ನೊಂದು ಸೆಂಟೆನ್ಸ್ ನೋಡೋಣ. If I teach well, students will watch my videos. If I teach well, ನಾನು ಚೆನ್ನಾಗಿ ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋಗಳನ್ನು ನೋಡ್ತಾರೆ. ಎಸ್, ನೋಡ್ರಿ, ಇಫ್ ಐ ಟೀಚ್ ನೋಡ್ರಿ V1 ಬಳಕೆ ಆಗಿದೆ. ಯಾವ್ದು ಬಳಕೆ ಆಗಿದೆ? V1 ಬಳಕೆ ಆಗಿದೆ. ಹಾಗಾದ್ರೆ ಮೇನ್ ಕ್ಲಾಸ್ ಅಲ್ಲಿ ವಿಲ್ ಪ್ಲಸ್ V1 ನೋಡ್ರಿ, ವಿಲ್ ಪ್ಲಸ್ V1 ಬಳಕೆ ಆಗಿದೆ. ಇದೇ ಸ್ಟ್ರಕ್ಚರ್ ಇರೋದು, ನೆನಪಿಟ್ಕೊಂಡ್ಬಿಡ್ರಿ. ಇಫ್ ಕ್ಲಾಸ್ V1 ಬಳಕೆ ಆಗಿದ್ರೆ ಮೇನ್ ಕ್ಲಾಸ್ ಏನಾಗಿರ್ತದ? ವಿಲ್ ಪ್ಲಸ್ V1 ಆಗಿರ್ತದ. Okay, one more sentence. If you work hard, get the job. ನೋಡ್ರಿ, ನಿಮ್ಮ ಎಕ್ಸಾಮ್ ನಲ್ಲಿ ಈ ರೀತಿ ಪ್ರಶ್ನೆ ಇರ್ತದ. ಇಫ್ ಯು ವರ್ಕ್ ಹಾರ್ಡ್, ನೀನು ಕಷ್ಟಪಟ್ಟರೆ, you will get
ಯು ವಿಲ್ ಗೆಟ್ ದ ಜಾಬ್. ಇಲ್ಲಿ ಏನು ಬರ್ತದಪ್ಪ, ಯು ವಿಲ್ ಗೆಟ್ ದ ಜಾಬ್. V1 ಬಳಕೆ ಆಗಿದೆ. ಹಾಗಾದ್ರೆ ಇಲ್ಲಿ V1 ಬಳಕೆ ಆದ್ರೆ ಇಲ್ಲಿ ಏನು ಮೇನ್ ಕ್ಲಾಸ್ ಅಲ್ಲಿ ಏನು ಬಳಕೆ ಆಗ್ತದಪ್ಪ, ವಿಲ್ ಪ್ಲಸ್ V1. ಆಲ್ರೆಡಿ V1 ಇದೆ, ವಿಲ್ ಪ್ಲಸ್ V1 ಬಳಕೆ ಆಗ್ತದ. ಸೊ ದಿಸ್ ಈಸ್ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್. ವಾಟ್ ಇಸ್ ದ ಫಸ್ಟ್ ಕಂಡೀಷನ್? ಮೇನ್ ಇಫ್ ಕ್ಲಾಸ್ ಅಲ್ಲಿ V1 ಬಳಕೆ ಆಗಿರ್ತದ ಅಥವಾ ಇಫ್ ಕ್ಲಾಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದ, ಮೇನ್ ಕ್ಲಾಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿರ್ತದ. ಎಸ್, ಅಂಡರ್ಸ್ಟುಡ್? ಫಸ್ಟ್ ಕಂಡೀಷನ್ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಹಾಗಾದ್ರೆ ಏನು ಮಾಡ್ರಿ, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡ್ರಿ. ಈ ಎಕ್ಸಾಂಪಲ್ಸ್ಗಳನ್ನು ನೀವೇನು ಮಾಡ್ರಿ, ಸಾಲ್ವ್ ಮಾಡಿ. ಈಗ ಲೆಟ್ಸ್ ಸಿ ದ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್. ಈ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಯಾವ ರೀತಿ ಇರ್ತಾವ ಅಂತ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ಓಕೆ ಮಕ್ಕಳೇ, ಈಗ ಸೆಕೆಂಡ್ ಕಂಡೀಷನ್ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಬರ್ತಿದೆ ನೋಡ್ರಿ. ಇಫ್ ಐ ಸ್ಟಡಿಡ್ ವೆಲ್ ಐ ವುಡ್ ಗೆಟ್ ದ ಜಾಬ್. ಓಕೆ, ಇಲ್ಲಿ ನೋಡ್ರಿ, ಇಫ್ ಕ್ಲಾಸ್ ಅಲ್ಲಿ ವರ್ಬ್ ಯಾವ ರೀತಿ ಇದೆ, V2 ಇದೆ. ವರ್ಬ್ ಏನಾಗಿದೆ, V2 ಆಗಿದೆ. ಇಲ್ಲಿ V2 ಆದ ತಕ್ಷಣ ಮೇನ್ ಕ್ಲಾಸ್ ಏನು ಬದಲಾವಣೆ ಆಗಿದೆ ನೋಡ್ರಿ, ಎಸ್, ವುಡ್ ಬಂದಿದೆ ನೋಡ್ರಿ. ಏನಿದೆ, ವುಡ್ ಇದೆ. ವುಡ್ ಪ್ಲಸ್ V1 ಇದೆ. ವುಡ್ ಪ್ಲಸ್ V1. ಈ ತರಹದ ಸೆಂಟೆನ್ಸ್ಗಳನ್ನು ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ಗೆ ಏನು ಕಂಡೀಷನ್ ಅಪ್ಪ, ಇಫ್ ಕ್ಲಾಸ್ ಅನ್ನೋದು ಸಿಂಪಲ್ ಪಾಸ್ಟ್ ಆಗಿದ್ರೆ ನೋಡಿ, ಇಲ್ಲಿ V2 ಬಂದಿದ್ದಾನೆ, ಸಿಂಪಲ್ ಪಾಸ್ಟ್. ಯಾವ ಟೆನ್ಸ್ ಇದು, ಸಿಂಪಲ್ ಪಾಸ್ಟ್. V2 ಬಳಕೆ ಆಗಿದ್ರ ನಾವು ಮೇನ್ ಕ್ಲಾಸ್ ಏನು ಬಳಸ್ತೀವಪ್ಪ, ವುಡ್ ಪ್ಲಸ್ V1. ನೆನ್ಪಿಟ್ಕೊಳ್ರಿ, V1 V2 ಅಲ್ಲ, ವುಡ್ ಪ್ಲಸ್ V1 ಬಳಕೆಯನ್ನು ಮಾಡ್ತೀವಿ. ಕ್ಲಿಯರ್ ದಿಸ್? ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ. ಇಫ್ ಐ ಹ್ಯಾಡ್ ಮನಿ, ನನ್ನ ಹತ್ರ ಹಣ ಇದ್ದರೆ, ಐ ವುಡ್ ಬೈ ಅ ನ್ಯೂ ಕಾರ್, ನಾನು ಒಂದು ಕಾರನ್ನು ಕೊಂಡುಕೊಳ್ತಿದ್ದೆ. ಹಾಗಾದ್ರೆ ನೋಡಿ, ಇಲ್ಲಿ ಐ ಹ್ಯಾಡ್ ಮನಿ ಅಂದರೆ ಸಿಂಪಲ್ ಪಾಸ್ಟ್, ನನ್ನ ಹತ್ರ ಹಣ ಇದ್ದರೆ. ಐ ವುಡ್ ಬೈ ಅ ನ್ಯೂ ಕಾರ್, ನಾನು ಕಾರನ್ನು ಕೊಂಡುಕೊಳ್ತಿದ್ದೆ. ಎಸ್, ಅರ್ಥ ಆಗ್ತಾ ಇದೆಯಲ್ಲ? ಹ್ಯಾಡ್ ಅನ್ನೋದೇನು, ಇಲ್ಲಿ V2 ಯೂಸ್ ಆಗಿದೆ, ವುಡ್ ಪ್ಲಸ್ V1 ಯೂಸ್ ಆಗಿದೆ. ಹ್ಯಾಡ್ ಪ್ಲಸ್ ವುಡ್ ಪ್ಲಸ್ V1 ಯೂಸ್ ಆಗಿದೆ. ಓಕೆ, ಈ ರೀತಿ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ ಇರ್ತಾವ. ನಿಮ್ಮ ಎಕ್ಸಾಮ್ದಲ್ಲಿ ಬರೀ ಈ ಜಾಗದೊಳಗೆ ಏನು ಮಾಡಿರ್ತಾರೆ ಅಂದರೆ ಬ್ಲ್ಯಾಂಕ್ ಇರ್ತದ, ಬಿಟ್ಟ ಸ್ಥಳವನ್ನು ಕೊಟ್ಟಿರ್ತಾರ. ಆ ಬಿಟ್ಟ ಸ್ಥಳದಲ್ಲಿ ನೀವು ಇಫ್ ಕ್ಲಾಸ್ ಅನ್ನ ನೋಡಿಕೊಂಡು, ಇಫ್ ಕ್ಲಾಸ್ ಅಲ್ಲಿ V1 ಬಳಕೆ ಆಗಿದೆಯೋ ಅಥವಾ V2 ಬಳಕೆ ಆಗಿದೆಯೋ ಚೆಕ್ ಮಾಡ್ಕೋಬೇಕಾ. ಇಲ್ಲಿ V1 ಬಳಕೆ ಆಗಿದ್ರ ಅಲ್ಲಿ ವಿಲ್ ಬರ್ತದ, ಇಲ್ಲಿ V2 ಬಳಕೆ ಆಗಿದ್ರ ಅಲ್ಲಿ ವುಡ್ ಪ್ಲಸ್ V1 ಇರ್ತದ. ಇಷ್ಟು ನಮ್ಗೆ ನೆನ್ಪಿಟ್ಕೋಬೇಕು. ಓಕೆ, ಇದೇ ರೀತಿ ಇಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದೆ ನೋಡಿ. ಈ ಎಕ್ಸಾಂಪಲ್ಸ್ ಎಲ್ಲ ನೀಟಾಗಿ ಬರ್ಕೊಡ್ರಿ, ಸ್ಟಡಿ ಮಾಡಿ. ಓಕೆ, ರೈಟ್. ಈಗ ಸಿ ದ ಥರ್ಡ್ ಕಂಡೀಷನ್ ಸೆಂಟೆನ್ಸ್. ಇಲ್ಲೊಂದು ಸೆಂಟೆನ್ಸ್ ಬರ್ತಿದೆ ನೋಡಿ. ಇಫ್ ಯು ಹ್ಯಾವ್ ಸ್ಟಡೀಡ್ ವೆಲ್ ಯು ವುಡ್ ಹ್ಯಾವ್ ಗಾಟ್ ದ ಜಾಬ್. ಇಲ್ಲಿ ಏನು ಕಂಡೀಷನ್ ಆಗಿದೆ ನೋಡ್ರಿ, ಇಫ್ ಕ್ಲಾಸ್ ಅನ್ನ ನೋಡ್ರಿ. ಇಲ್ಲಿ ಇಫ್ ಕ್ಲಾಸ್ ಏನಿದೆ, ಹ್ಯಾಡ್ ಸ್ಟಡೀಡ್, ಹ್ಯಾಡ್ ಪ್ಲಸ್ V3 ಅದರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಹ್ಯಾಡ್ ಪ್ಲಸ್ V3, ಹ್ಯಾಡ್ ಪ್ಲಸ್ V3 ನೆನಪಿಡಿ. ಇಫ್ ಕ್ಲಾಸ್ ಹ್ಯಾಡ್ ಪ್ಲಸ್ V3 ಅಲ್ಲಿದ್ದರೆ ಇಲ್ಲಿ ಏನಾಗಿದೆ ನೋಡ್ರಿ, ವುಡ್ ಹ್ಯಾವ್ ಗಾಟ್, ವುಡ್ ಹ್ಯಾವ್ ಗಾಟ್, ವುಡ್ ಹ್ಯಾವ್ ಪ್ಲಸ್
V3. Would have plus V3. ಇದು ಯಾವ ಕಂಡೀಷನ್ ಇದು? ಥರ್ಡ್ ಕಂಡೀಷನ್. ಥರ್ಡ್ ಕಂಡೀಷನ್ ಏನಾಗಿರ್ತದ? ಇಫ್ ಕ್ಲಾಸ್ ಅಲ್ಲಿ ಹ್ಯಾಡ್ ಪ್ಲಸ್ V3 ಬಂದರೆ ಮೇನ್ ಕ್ಲಾಸ್ ವುಡ್ ಹ್ಯಾವ್ ಪ್ಲಸ್ V3 ಆಗಿರ್ತದ. ಇಷ್ಟು ನೆನಪಿಡಬೇಕು. ಆಗ್ಬೋದಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಫ್ ಯು ಹ್ಯಾಡ್ practiced well, you would have won the match. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದರೆ ಯು ವುಡ್ ಹ್ಯಾವ್ won the match. ನೀವು ಮ್ಯಾಚನ್ನು ಗೆಲ್ತಿದ್ರಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅನಿಸ್ತದ, ಅದಕ್ಕೆ ನೀವು ಮ್ಯಾಚನ್ನು ಗೆಲ್ಲಲಿಲ್ಲ. ಎಸ್, ಇದು ನೋಡಿ ಈಗ ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್, ನೀನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರೆ ಯು ವುಡ್ ಹ್ಯಾವ್ ಗಾಟ್ ದ ಜಾಬ್, ನಿನಗೆ ನೌಕರಿ ಸಿಗ್ತಿತ್ತು, ನಿನ್ನ ನೌಕರಿ ಹಿಡಿತಿದ್ದಿ. ಎಸ್, ಈ ರೀತಿ ಮನೆಯಲ್ಲಿ ಹೇಳ್ತಿರ್ತಾರಲ್ಲ, ನೀನು ಅವಾಗ ಚೆನ್ನಾಗಿ ಅಭ್ಯಾಸ ಮಾಡಲಿಲ್ಲಪ್ಪ, ಅದಕ್ಕೆ ನಿಂಗೆ ನೌಕರಿ ಸಿಗಲಿಲ್ಲ, ಹೌದಲ್ಲ? ಈ ಥರದ ವಾಕ್ಯಗಳನ್ನು ನಾವು ಕಂಡೀಷನಲ್ ಸೆಂಟೆನ್ಸ್ ಅಂತೀವಿ. ಇದು ಯಾವ ಕಂಡೀಷನ್ ಸೆಂಟೆನ್ಸ್ ಅಲ್ಲಿದೆ? ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇದೆ. ವಾಟ್ ಇಸ್ ದ ಥರ್ಡ್ ಕಂಡೀಷನ್? ಎಸ್, ಇನ್ ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಇಫ್ ಕ್ಲಾಸ್ ಹ್ಯಾಡ್ ಪ್ಲಸ್ V3 ಆಗಿರ್ತದ, ಮೇನ್ ಕ್ಲಾಸ್ ವುಡ್ ಹ್ಯಾವ್ ಪ್ಲಸ್ V3 ಆಗಿರ್ತದ. ಇಷ್ಟು ನೆನಪಿಟ್ಕೊಂಡ್ರೆ ಓಕೆ. ಇಫ್ she had gone earlier, ಅವಳು ಬೇಗ ಹೋಗಿದ್ದರೆ she would have caught the bus. ನೋಡ್ರಿ, if she had gone earlier, ಅವಳು ಬೇಗ ಹೋಗಿದ್ದರೆ she would have caught the bus. ಬಸ್ ಅನ್ನು ಹಿಡ್ಕೊಳ್ತಿದ್ದು, ಅವಳಿಗೆ ಬಸ್ ಸಿಗ್ತಿತ್ತು. ಎಸ್, would have caught. ನೋಡಿ ಏನಿದೆ? would have plus V3. ಇಲ್ಲಿ had plus V3. ಈ ರೀತಿ ತರ ಸೆಂಟೆನ್ಸಸ್ಗಳನ್ನು ನಾವು ಥರ್ಡ್ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಗಾಟ್ ಇಟ್? ಓಕೆ. ಈಗ ಕೊನೆಯದಾದಂಥ ಕಂಡೀಷನಲ್ ಸೆಂಟೆನ್ಸ್ ಯಾವುದು? ಜೀರೋ ಕಂಡೀಷನಲ್ ಸೆಂಟೆನ್ಸ್. ಯೂಶುವಲಿ ದೀಸ್ ಜೀರೋ ಕಂಡೀಷನಲ್ ಸೆಂಟೆನ್ಸಸ್ಗಳನ್ನು ಜನರಲ್ ಟ್ರುತ್ಗಳಿದ್ರೆ, ಜನರಲ್ ಫ್ಯಾಕ್ಟ್ಸ್ಗಳಿರ್ತಾವಲ್ಲ, ಅಂತಹ ಸಂದರ್ಭದಲ್ಲಿ ಈ ಜೀರೋ ಕಂಡೀಷನಲ್ ಸೆಂಟೆನ್ಸನ್ನು ಬಳಕೆ ಮಾಡ್ತೀವಿ. ಉದಾಹರಣೆಗೆ, ನೀರನ್ನು ಬಿಸಿ ಮಾಡಿದರೆ ಅದೇನಾಗ್ತದ? ಕುದಿತದ. ಎಸ್, ನೀರನ್ನು 100 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಬಿಸಿ ಮಾಡಿದರೆ ನೀರು ಆವಿ ಆಗ್ತದಲ್ಲ? ಇದು ಟ್ರುತ್, ಇದು ಜನರಲ್ ಟ್ರುತ್. ಇದು ಇಫ್ ಯು ಹೀಟ್ ದ ವಾಟರ್ 100 ಡಿಗ್ರಿ ಸೆಲ್ಸಿಯಸ್, ವಾಟರ್ ವೇಪರ್ಸ್. ಹೌದಲ್ಲ? ನೀವು ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಂಪುಗೊಳಿಸಿದಾಗ ನೀರೇನಾಗ್ತದ? ಘನ ರೂಪಕ್ಕೆ ಪರಿವರ್ತನೆ ಆಗ್ತದ, ಅಥವಾ ಅದೇನಾಗ್ತದ? ಮಂಜುಗಡ್ಡೆ ಆಗ್ತದ. ಇದು ಜನರಲ್ ಟ್ರುತ್. ಈ ಸರಿ ಜನರಲ್ ಟ್ರುತ್ಗಳಿದ್ದಾಗ ಸೆಂಟೆನ್ಸ್ಗಳನ್ನು ನಾವು ಜೀರೋ ಕಂಡೀಷನಲ್ಲಿ ಮಾತಾಡ್ತೀವಿ. ಉದಾಹರಣೆಗಳು, ಇಫ್ ಯು ಫ್ರೀಸ್ ವಾಟರ್ it becomes solid or it becomes ice. ಇಲ್ಲಿ ನೋಡ್ರಿ, ಇಫ್ ಯು ಫ್ರೀಸ್ ಏನು ಬಳಕೆ ಆಗಿದೆ? V1 ಬಳಕೆ ಆಗಿದೆ. ಇನ್ನು ಮೇನ್ ಕ್ಲಾಸ್ ಅಲ್ಲಿ ಕೂಡ ಏನಾಗಿದೆ ನೋಡ್ರಿ, ಇಟ್ ಬಿಕಮ್ಸ್ V1 ಬಳಕೆ ಆಗಿದೆ. ಈ ರೀತಿ ಜನರಲ್ ಟ್ರುತ್ಗಳು ಇರ್ತಾವಲ್ಲ, ಅವುಗಳನ್ನು ನಾವು ಇಫ್ ಕ್ಲಾಸ್ ಅಲ್ಲಿಯೂ ಸಿಂಪಲ್ ಪ್ರೆಸೆಂಟೇ ಇರ್ತದ, ಮೇನ್ ಕ್ಲಾಸ್ ಅಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟೇ ಇರ್ತದ. ಇಲ್ಲಿ ವಿಲ್ಗಳು ಬಳಕೆ ಆಗಿರೋದಿಲ್ಲ. ಬಟ್ ಇಫ್ ಯು ಸೇ ಲೈಕ್ ದಿಸ್, ಇಫ್ ಯು ಫ್ರೀಸ್ ವಾಟರ್ ಇಟ್ ವಿಲ್
become solid. That's also correct sentence. ಸೆಂಟೆನ್ಸ್ದಲ್ಲಿ ಅಥವಾ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಓಕೆ, ಆದರೆ ಜನರಲ್ ಟ್ರೂತ್ಗಳಿದ್ದಾಗ ನಾವು ಅದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳ್ತೀವಿ ಆಲ್ಮೋಸ್ಟ್. ಓಕೆ, ಆ ಒಂದು ಕಾರಣದಿಂದ ನೋಡಿ, ಇಫ್ ಯು ಫ್ರೀಸ್ ವಾಟರ್ ಇಟ್ ಬಿಕಮ್ಸ್ ಸಾಲಿಡ್. ಇನ್ನೊಂದು ವಾಕ್ಯ ನೋಡಿ, ನೀವು ಊಟ ಮಾಡಲಿಲ್ಲ ಅಂದ್ರೆ ಸತ್ತು ಹೋಗ್ತೀಯ. ಹೌದಲ್ಲ, ಇದು ಜನರಲ್ ಟ್ರೂತ್ ಇದು. ಹೌದು, ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಯಾವುದೇ ಒಂದು ಜೀವಿ ಆಗಿರ್ಬೋದು, ಬಹಳ ದಿನಗಳವರೆಗೆ ಊಟ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಸತ್ತು ಹೋಗ್ತದ. ಜನರಲ್ ಟ್ರೂತ್. ಇದನ್ನು ನಾವು ಈ ಜೀರೋ ಕಂಡೀಷನಲ್ ಸೆಂಟೆನ್ಸ್ ಅಲ್ಲಿ ಹೇಳಬಹುದು. ನೋಡಿ, ಇಫ್ ಯು ಡೋಂಟ್ ಈಟ್ you will, sorry, if you don't eat you die. ಇಷ್ಟೇ. ಇಲ್ಲೂ ವಿವರ ಬಂದಿದೆ ನೋಡ್ರಿ, ಮತ್ತೆ ಇಲ್ಲೂ ಕೂಡ ವಿವರ ಬಂದಿದೆ. ಅದ ಸಿಂಪಲ್ ಪ್ರೆಸೆಂಟ್ ಇರ್ತದ, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇರ್ತದ. ಈ ತರದ ಸೆಂಟೆನ್ಸಸ್ಗಳನ್ನು ನಾವು ಜೀರೋ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಓಕೆ ಮಕ್ಕಳೇ, ಇಲ್ಲಿವರೆಗೂ ನಾನು ಈ ಇಫ್ ಕ್ಲಾಸ್ ಅಲ್ಲಿ ಇರುವಂತಹ ಎಲ್ಲ 4 ಪ್ರಕಾರಗಳ ಕಂಡೀಷನಲ್ ಸೆಂಟೆನ್ಸಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಕಂಡೀಷನಲ್ ಸೆಂಟೆನ್ಸಸ್. ಎನಿ ಡೌಟ್ಸ್ ಹಿಯರ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡ್ಸ್ ದಿಸ್, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಮೇಕ್ ಸಪರೇಟ್ ವಿಡಿಯೋ ಫಾರ್ ಯು ಅಗೇನ್. ಓಕೆ ಓಕೆ, ಇಲ್ಲಿ ಒಂದು ಚಾರ್ಟ್ ಹಾಕೊಡ್ರಿ. ಇವಾಗ ಫಸ್ಟ್ ಕಂಡೀಷನ್ ಅಂದಾಗ ಇಫ್ ಕ್ಲಾಸ್ ಯಾವ ರೂಪದಾಗ ಇರ್ತದ, ಅದರ ಮೇನ್ ಕ್ಲಾಸ್ ಯಾವ ರೂಪದಾಗ ಇರ್ತದ. ಇಫ್ ಕ್ಲಾಸ್ ಏನಿರ್ತದ? ಎಸ್, V1 ಬಳಕೆ ಆಗಿರ್ತದ. ಏನು ಬಳಕೆ ಆಗಿರ್ತದ? V1 ಬಳಕೆ ಆಗಿರ್ತದ. ಮೇನ್ ಕ್ಲಾಸ್ ನಲ್ಲಿ ವಿಲ್ ಪ್ಲಸ್ V1 ಇರ್ತದ. ಇಷ್ಟೇ ರೂಲ್ಸ್. ಇಫ್ ಕ್ಲಾಸ್ ಅಲ್ಲಿ V1 ಬಳಕೆ ಆಗಿರ್ತದ, ಮೇನ್ ಕ್ಲಾಸ್ ಅಲ್ಲಿ ವಿಲ್ ಪ್ಲಸ್ V1 ಆಗಿರ್ತದ. ಫಾರ್ ಎಕ್ಸಾಂಪಲ್, ಇಫ್ she comes early, she will get the seat. ಹೌದಲ್ಲ, ಶಾಲೆಗಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಅವಳು ಬೇಗ ಬಂದರೆ ಅವಳಿಗೆ ಸೀಟ್ ಸಿಗ್ತದ. ಇಫ್ she comes early, she will get the seat. She will get the seat. ಓಕೆ, ಇಫ್ ಕ್ಲಾಸ್ ಅಲ್ಲಿ ಏನಿರ್ತದ? V1 ಬಳಕೆ ಆಗಿರ್ತದ. ಮೇನ್ ಕ್ಲಾಸ್ ಅಲ್ಲಿ ವಿಲ್ ಪ್ಲಸ್ V1 ಆಗಿರ್ತದ. ಸೆಕೆಂಡ್ ಕಂಡೀಷನ್ ಏನಾಗಿರ್ತದ? V2 ಬಳಕೆ ಆಗಿರ್ತದ. ಮೇನ್ ಕ್ಲಾಸ್ ವುಡ್ ಪ್ಲಸ್ V1. ಇಂಪಾರ್ಟೆಂಟ್ ನೋಡ್ರಿ, ವುಡ್ ಬಂದ್ರು ಕೂಡ ಇಲ್ಲಿ ಏನಿರ್ತದ? V1 ಇರ್ತದ, ನೆನಪಿಟ್ಕೊಡ್ರಿ. ಇಫ್ she had money, she would buy new mobile. ಅವಳ ಹತ್ರ ಹಣ ಇದ್ದಿದ್ರೆ ಅವಳು ಹೊಸ ಮೊಬೈಲ್ ಅನ್ನ ಖರೀದಿ ಮಾಡ್ತಿದ್ಳು. V2 ಬಳಕೆ ಆಗಿದೆ, ಇಲ್ಲಿ ವುಡ್ ಪ್ಲಸ್ V1 ಬಳಕೆ ಆಗ್ತದ. ಹಾಗೆ ಇಲ್ಲಿ ನೋಡಿ, ಥರ್ಡ್ ಕಂಡೀಷನ್ ಅಲ್ಲಿ ಹ್ಯಾಡ್ ಪ್ಲಸ್ V3 ಬಳಕೆ ಆಗಿರ್ತದ. ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್ ಐ ವುಡ್ ಹ್ಯಾವ್ ಗಾಟ್ ದ ಜಾಬ್. ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಿದ್ದರೆ ನನಗೆ ನೌಕರಿ ಸಿಗ್ತಿತ್ತು, ನಾನು ನೌಕರಿಯನ್ನ ಪಡೆಯುತ್ತಿದ್ದೆ. ಎಸ್, ಏನಿರುತ್ತೆ? would have plus V3, would have plus V3 ಬಳಕೆ ಆಗಿರ್ತದ. ಇನ್ನು ಜೀರೋ ಕಂಡೀಷನ್, ಜನರಲ್ ಟ್ರೂತ್ಗಳಿದ್ದಾಗ ಈ ಜೀರೋ ಕಂಡೀಷನ್ ಅನ್ನ ಬಳಕೆ ಮಾಡಿರ್ತೀವಿ. ಇಲ್ಲಿ V1 ಇರ್ತದ, ಇಲ್ಲಿ ಕೂಡ ಏನಿರ್ತದ? V1 ಇರ್ತದ. ಇಷ್ಟನ್ನು ನಾವು ನೆನಪಲ್ಲಿ ಇಟ್ಟುಕೊಂಡ್ರೆ ಸಾಕು. ಈ ಇಫ್ ಕ್ಲಾಸ್ ಮೇಲೆ ಬರುವಂತಹ ಯಾವುದೇ ಕ್ವಶನ್ಸ್ಗಳಿಗೆ ಕೂಡ ನಾವು ಆನ್ಸರ್ ಅನ್ನ ಬರೀಬಹುದು. ಓಕೆ, ಅಂಡರ್ಸ್ಟುಡ್ ದಿಸ್? ರೈಟ್. ಇಲ್ಲಿವರೆಗೆ ನೀವು ಈ ಇಫ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ನಾನು ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳೇನದಾವಲ್ಲ, ಈ ಉದಾಹರಣೆಗಳನ್ನ ಚೆನ್ನಾಗಿ ಬರ್ಕೊಡ್ರಿ, ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೋ ಡೌಟ್ ಇದೇ ರೀತಿಯಾದಂಥ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ, 100% ಬರ್ತದೆ ಇದು. ಅದರಲ್ಲಿಯೂ ಕೂಡ SSLC ವಿದ್ಯಾರ್ಥಿಗಳಿಗೆ ಇದು ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಾಗ ಬರ್ತದೆ. ಓಕೆ,
if you studied this much, no doubt you will get 1 marks here. Okay, all the best. See you in the next video.